ಆತ್ಮೀಯ ಬಂಧುಗಳೇ, ತಮಗೆಲ್ಲರಿಗೂ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಬಂಧುಗಳೇ, ಈ ಒಂದು ತರಗತಿಯಲ್ಲಿ ನಾನು ICT ಕೆಸೆಟ್ ಮತ್ತು ನೆಟ್ ಎರಡೂ ಪ್ರಶ್ನೆ ಪತ್ರಿಕೆಯ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕಂಟೆಂಟ್ ಇದು. ICT ಈ ಒಂದು ಯೂನಿಟ್ ಮೇಲೆ ನಿಮಗೆ 5 ಪ್ರಶ್ನೆಗಳು ಬರ್ತವೆ. ಆದರೆ ಇದನ್ನು ಹೊರತಾಗಿ SD ಇರ್ಬೋದು, FDA, PDO, PC DC ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಇದು ಒಂದು 10ಕ್ಕಿಂತ ಮೇಲೆ, 20ಕ್ಕಿಂತ ಮೇಲೆ, 30ಕ್ಕಿಂತ ಮೇಲೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ICT ಅನ್ನೋದು ಕೂಡ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ. ಇಲ್ಲಿಯೂ ಕೂಡ ಅದನ್ನೇ ಕೇಳ್ತಾರೆ, ಹೆಸರಷ್ಟು ಚೇಂಜು. ಸೊ ICT ಅಂತಂದರೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಸೊ ನಾವು ICT ಲೆಸನ್ಸ್ ಟೀಚರ್ಸ್ ಆದವರು ಕಂಪ್ಯೂಟರ್ ಅಂದರೆ ICT ಮೂಲಕ ಯಾವ ರೀತಿ ಲೆಸನ್ಗಳನ್ನು ಮಾಡ್ತಾರೆ, ICT ಮೂಲಕ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು ಒದಗಿಸ್ತಾರೆ. ಸೊ ವಿದ್ಯಾರ್ಥಿಗಳು ಈ ICT ಬೇಸ್ ಮೇಲೆ ಇರುವಂಥ ಲೆಸನ್ ಮೂಲಕ ಎಷ್ಟು ಜ್ಞಾನವನ್ನು ಪಡೀತಾರೆ, ಈ ಒಂದು ಬೇಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಸಾಕಷ್ಟು ಪ್ರಶ್ನೆಗಳು ಬರುವುದು ಕಂಪ್ಯೂಟರ್ ಬೇಸ್ ಮೇಲೆ. ಸೊ ಕಂಪ್ಯೂಟರ್ನಲ್ಲಿರುವಂಥ ಇನ್ಪುಟ್ ಸಾಧನಗಳ್ಯಾವು, ಔಟ್ಪುಟ್ ಸಾಧನಗಳ್ಯಾವು, ಆಪ್ರೇಟಿಂಗ್ ಸಿಸ್ಟಮ್ ಅಂದ್ರೇನು, ಅದೇ ರೀತಿಯಾಗಿ ಕೆಲವೊಂದು ಡಿವೈಸ್ಗಳ ಹೆಸರು ಕೊಟ್ಟು ಇದು ಔಟ್ಪುಟ್ಟು, ಇನ್ಪುಟ್ಟು, ಈ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅನುಕೂಲವಾದಂತೆ ಈ ಒಂದು ತರಗತಿಯನ್ನು ನಾನು ಮಾಡ್ತಿದ್ದೇನೆ. ಸೊ ಈ ಒಂದು ತರಗತಿಯಲ್ಲಿ ನೀವು ಕಂಪ್ಯೂಟರ್ ಜ್ಞಾನದ ಕುರಿತು ಒಂದು ಬೇಸಿಕ್ ನಾಲೆಜನ್ನು ಪಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ಸೊ ಮೊದಲಿದ್ದು ಬರ್ತದೆ ಕಂಪ್ಯೂಟರ್ ಅಂದರೆ ಏನು ಅಂತ ತಿಳ್ಕೊಂಡು ಅದಾದಮೇಲೆ ಮುಂದಿನ ವಿಷಯ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಏನಂದರೆ ದತ್ತಾಂಶಗಳನ್ನು ಅರ್ಥವತ್ತಾದ ಮಾಹಿತಿಗಳನ್ನು ಪರಿವರ್ತಿಸುವ ಒಂದು ವಿದ್ಯುನ್ಮಾನ ಸಾಧನ. ಇದು ಬಹಳ ಸಿಂಪಲ್ಲಾಗಿ ಹೇಳಿದಂಥ ಒಂದು ಸೆಂಟೆನ್ಸು. ದತ್ತಾಂಶಗಳನ್ನಿರ್ಬೋದು, ಅರ್ಥವತ್ತಾದ ಮಾಹಿತಿಗಳನ್ನಿರ್ಬೋದು, ಅವುಗಳೆಲ್ಲವನ್ನು ಡಾಟಾಗಳನ್ನಿರ್ಬೋದು, ಇನ್ಫಾರ್ಮೇಷನ್ ಕಲೆಕ್ಟ್ ಹಾಕೋದಿರ್ಬೋದು, ಅವುಗಳನ್ನು ಪರಿವರ್ತಿಸುವಂಥ ವಿದ್ಯುನ್ಮಾನ ಸಾಧನ ಯಾವುದಂದರೆ ಈ ಕಂಪ್ಯೂಟರ್ ಆಗಿರ್ತದೆ. ಹಾಗಾದರೆ ಕಂಪ್ಯೂಟರ್ ಕಂಡುಹಿಡಿದಂಥವ್ರು ಯಾರು ಅಂತ ನಾವು ನೋಡೋದಾದರೆ ಚಾರ್ಲ್ಸ್ ಬ್ಯಾಬೇಜ್ ಎನ್ನುವ ಒಬ್ಬ ವ್ಯಕ್ತಿ 1834ರಲ್ಲಿ ಏನು ಮಾಡ್ತಾರೆ ಅಂದರೆ ಕಂಡುಹಿಡಿತಾರೆ. 1834ರಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿ ಈ ಕಂಪ್ಯೂಟರ್ನ ಕಂಡುಹಿಡಿತಾರೆ. ಸೊ ಮೊದಲು ಬಂದಂತಹ ಕಂಪ್ಯೂಟರ್ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ಇತ್ತು. ಇದು ಫಸ್ಟ್ ಜನರೇಷನ್ ಕಂಪ್ಯೂಟರ್, ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದಂಥ 1834ರ ಕಂಪ್ಯೂಟರ್. ಸೊ ಇದಕ್ಕೆ ಮೂಲ ಯಾವುದಾಗಿತ್ತಂದರೆ ಚೀನಿಯವರು ಕಂಡುಹಿಡಿದಂತಹ ಅಬ್ಯಾಕ್ಲಾಸ್ ಎನ್ನುವುದು ಈ ಕಂಪ್ಯೂಟರ್ನ ಮೂಲವಾದಂಥ ಅಂಶ. ಅಂದರೆ ಏನೋ ಒಂದು ಡಿವೈಸ್ ಕಂಡುಹಿಡಬೇಕಂದ್ರೂ ಅದಕ್ಕೆ ಏನಾದರೂ ಒಂದು ಹಿಂಟ್ ಅನ್ನೋದು ಒಂದು ವಿಷಯ ಇರಬೇಕು. ಸೊ ಈ ಕಂಪ್ಯೂಟರ್ ಅನ್ನೋದಕ್ಕೆ ಯಾವುದು ಮೂಲವಾದ ಅಂಶ ಆಗಿತ್ತಂದರೆ ಚೀನಿಯವರು ಕಂಡುಹಿಡಿದಂಥ ಅಬ್ಯಾಕ್ಲಾಸ್ ಅನ್ನುವುದು ಈ ಒಂದು ಕಂಪ್ಯೂಟರ್ನ ಒಂದು ಮೂಲವಾದಂಥ ಅಂಶ ಆಗಿತ್ತು. ಸೊ ಆ ಮೂಲಕ ಚಾರ್ಲ್ಸ್ ಬ್ಯಾಬೇಜ್ ಏನು ಮಾಡ್ತಾರೆ ಅಂದರೆ ಈ ಕಂಪ್ಯೂಟರ್ ಅಂದರೆ ಗಣಕಯಂತ್ರವನ್ನು ಕಂಡುಹಿಡಿತಾರೆ. ಸೊ ಕಂಪ್ಯೂಟರ್ ಕಂಡುಹಿಡಿದವರು ಯಾರು ಅಂತ ಗೊತ್ತಾಯಿತು, ಕಂಪ್ಯೂಟರ್ ಅಂದರೆ ಏನು ಅಂತ ಗೊತ್ತಾಯಿತು. ಈ ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ ಪ್ರಮುಖವಾಗಿ 2 ಅಂಶಗಳು ಬೇಕು. ಯಾವುದೇ ಒಂದು ಸಾಧನವನ್ನು ಡಿವೈಸನ್ನು ನಾವು ಕಂಡುಹಿಡಿದಾಗ ಅದು ಹೇಗೆ ಕಾರ್ಯ ಮಾಡ್ತೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಈ ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕಾದ್ರೆ ನಮಗೆ 2 ಅಂಶಗಳು ಬಹಳ ಪ್ರಮುಖವಾಗಿ ಬೇಕಾಗ್ತವೆ. ಯಾವುದಂದರೆ ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್. ಇದನ್ನ ಹೆಸರನ್ನು ಕೇಳಿರ್ತೀರ. ಹಾರ್ಡ್ವೇರ್ ಅನ್ನೋದಕ್ಕೆ ಯಂತ್ರಾಂಶ ಅಂತ ಕರಿತೀವಿ ಕನ್ನಡದಲ್ಲಿ, ಸಾಫ್ಟ್ವೇರ್ ಅನ್ನೋದಕ್ಕೆ ತಂತ್ರಾಂಶ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಹಾರ್ಡ್ವೇರ್ ಅಂದರೆ ಏನಂದರೆ ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳನ್ನು ನಾವು ಯಂತ್ರಾಂಶಗಳು ಅಂತ ಕರಿತೀವಿ. ಅಂದರೆ ಹಾರ್ಡ್ವೇರ್ ಡಿವೈಸ್ಗಳನ್ನು ನಾವೇನು ಮಾಡ್ಬೋದು ಅಂದರೆ ಸ್ಪರ್ಶ ಮಾಡಬಹುದು, ಟಚ್ ಕೂಡ ಮಾಡಬಹುದು, ಅದೇ ರೀತಿಯಾಗಿ ಅವುಗಳನ್ನು ನೋಡಬಹುದು, ನಾವು ಕಣ್ಣಿಂದ ನೋಡಬಹುದು. ಅಂಥವುಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಹಾರ್ಡ್ವೇರ್ ಅಂತ ಕರಿತೀವಿ. ಉದಾಹರಣೆಗೆ ಮಾನಿಟರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಮೌಸು, ಸ್ಪೀಕರ್, ಅದೇ ರೀತಿ ಪ್ರಿಂಟರ್, ಸ್ಕ್ಯಾನರ್ ಇತ್ಯಾದಿಗಳು ಇವೆಲ್ಲ ಹಾರ್ಡ್ವೇರ್ ಅಂತ ಆಗುತ್ತೆ. ಇವುಗಳೆಲ್ಲ ಹಾರ್ಡ್ವೇರ್, ಇವುಗಳನ್ನು ಯಂತ್ರಾಂಶಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ನಾವು ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಅಂದರೆ ಇವು ಪ್ರೋಗ್ರಾಮ್ಗಳ ಸಂಗ್ರಹವನ್ನು ನಾವು ತಂತ್ರಾಂಶ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಪ್ರೋಗ್ರಾಮ್ಗಳ ಸಂಗ್ರಹವನ್ನು ನಾವು ತಂತ್ರಾಂಶ ಅಂತ ಕರಿತೀವಿ. ಇದು ಪ್ರೋಗ್ರಾಮ್ ಅಂದರೆ ಇದು ನಮಗೆ ಕಾಣಿಸೋದಿಲ್ಲ, ಟಚ್ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಒಂದು ಕಂಪ್ಯೂಟರ್ನಲ್ಲಿ MS ವರ್ಡ್ ಅಂತ ಇದೆ ಅಂದ್ಕೊಳ್ಳಿ. ಸೊ MS ಆಫೀಸ್ ಇದನ್ನು ಇದೇ ರೀತಿ ವರ್ಕ್ ಮಾಡಬೇಕು ಅಂತ ಹೇಳೋದು ಯಾವುದಂದರೆ ಈ ಸಾಫ್ಟ್ವೇರ್. ಅದರ ಹಿಂದೆ ಒಂದು ಪ್ರೋಗ್ರಾಮ್ಗಳನ್ನು ಬರೆದಿರ್ತಾರೆ. ಸೊ ಅದಕ್ಕೆ ಮೈಕ್ರೋಸಾಫ್ಟ್
ಪ್ರೋಗ್ರಾಮ್ ಅಂತ ಕರೀತಾರೆ. ಸೊ ಅದುಗಳು ಯಾವುದನ್ನು ಹೇಳ್ತಾರಲ್ಲ, ಆ ರೀತಿ ಪ್ರೋಗ್ರಾಮ್ ಇದೇ ರೀತಿ ಬರೀಬೇಕು, ಪ್ರೋಗ್ರಾಮ್ ಇದೇ ರೀತಿ ನಡಿಬೇಕು ಅನ್ನೋದಿರುತ್ತದಲ್ಲ, ಅದನ್ನೇ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಉದಾಹರಣೆಗೆ ವಿಂಡೋಸ್ ಇರ್ಬೋದು, ಮೈಕ್ರೋಸಾಫ್ಟ್ ಆಫೀಸ್ ಇರ್ಬೋದು, VLC, ಪ್ಲೇಯರ್ ಇತ್ಯಾದಿಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಹಾರ್ಡ್ವೇರ್ ಅನ್ನೋದನ್ನು ಏನಂತ ನೆನ್ಪಿಟ್ಕೊಳ್ಳಿ. ಸೊ ಅವುಗಳನ್ನು ನಾವು ಟಚ್ ಮಾಡ್ಬೋದು, ಅವುಗಳನ್ನು ನೋಡಬಹುದು, ಅವುಗಳನ್ನು ನಾವು ಹಾರ್ಡ್ವೇರ್ ಅಂತ ಕರಿತೀವಿ. ಸಾಫ್ಟ್ವೇರ್ ಅಂತಂದರೆ ಅವುಗಳನ್ನು ನಮಗೆ ಟಚ್ ಮಾಡ್ಲಿಕ್ಕೆ ಆಗಲ್ಲ, ನೋಡಲಿಕ್ಕೂ ಆಗೋದಿಲ್ಲ, ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಕೊಡಬೇಕಂದ್ರೆ, ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ ಅನ್ನೋದನ್ನು ಬಳಕೆ ಮಾಡ್ತೀವಿ ನಾವು ದಿನನಿತ್ಯ ಏನಾದರೂ ಅಪ್ಲಿಕೇಶನ್ ಹಾಕುವಾಗ ಅಥವಾ ದಿನನಿತ್ಯ ಬಳಕೆಯಲ್ಲಿ ನಾವು ಹಾರ್ಡ್ ಕಾಪಿ, ಸಾಫ್ಟ್ ಕಾಪಿ. ಈಗ ಅಫಿಷಿಯಲ್ಲಾಗಿ ಆಫೀಸಿಗೆ ಬಂದು ನೀವು ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಿರಿ, ಆಮೇಲೆ ನಿಮ್ಮ ರಿಸ್ಯೂಮ್ ತೊಗೋತೀನಿ ಅಂತ ಕೆಲವೊಂದು ಕಡೆ ನಮಗೆ ಇಂಟರ್ವ್ಯೂನಲ್ಲಿ ಹೇಳಿದರೆ, ಇನ್ನೊಂದು ಸರಿ ಏನು ಹೇಳ್ತಾರೆ ಅಂದರೆ ಸಾಫ್ಟ್ ಕಾಪಿ ಕಳಿಸ್ರಿ ಸಾಕು ಅಂತ ಹೇಳ್ತಾರೆ. ಅಂದರೆ ಯಾವುದನ್ನು ನಾವು ಕೈಯಿಂದ ಮುಟ್ತೀವೋ, ನೋಡ್ತೀವೋ, ನಮಗೆ ಅದರ ಅನುಭವ ಆಗುತ್ತೋ ಅದನ್ನು ನಾವು ಹಾರ್ಡ್ ಕಾಪಿ ಅಂತ ಕರಿತೀವಿ. ಸಾಫ್ಟ್ ಕಾಪಿ ಅಂದರೆ ನಮಗೆ ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಅದನ್ನು ನಮಗೆ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಸಾಫ್ಟ್ವೇರ್ ಅಂತ ಕರಿತೀವಿ. ಯಾರೋ ಬೇರೆ ಒಂದು ಡಿವೈಸ್ ಮೂಲಕ ಅದನ್ನು ನೋಡಬಹುದು, ಅದನ್ನು ಟಚ್ ಮಾಡಬಹುದು. ಅದು ಟಚ್ ಮಾಡಿದ್ರು ಕೂಡ, ಈಗ ಮಾನಿಟರ್ನ ನೀವು ಟಚ್ ಮಾಡ್ತೀರಿ, ಅದರೊಳಗಡೆ ಒಂದು PDF ಇದೆ, ಟಚ್ ಮಾಡ್ತೀರಿ. ನೀವು PDF ಟಚ್ ಮಾಡಲ್ಲ, ಅಲ್ಲಿ ಒಂದು ಮಾನಿಟರ್ನ ಟಚ್ ಮಾಡ್ತೀರಿ, ಅಥವಾ ಒಂದು PDF ನೀವು ಫೋನಲ್ಲಿ ಆನ್ ಮಾಡ್ತೀರಿ. ಸೊ PDF ಅನ್ನೋದು ಗೊತ್ತಾಗುತ್ತೆ ಹೊರತು ನೀವು ಫೋನ್ನ ಟಚ್ ಮಾಡ್ತೀರಿ ಹೊರತು PDF ಸೊ ಹೀಗಾಗಿ ಸಾಫ್ಟ್ವೇರ್ನ ಟಚ್ ಮಾಡ್ಲಿಕ್ಕೆ ಬರೋದಿಲ್ಲಲ್ಲ, ಅದನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ವಿಷಯ ಬರುತ್ತದೆ ಗಣತಂತ್ರದ ಪ್ರಮುಖ ಭಾಗಗಳು. ಅಂದರೆ ಕಂಪ್ಯೂಟರ್ನ ಕೆಲವೊಂದು ಪಾರ್ಟ್ಸ್ಗಳು ನಮಗೆ ಇಂಪಾರ್ಟೆಂಟಾಗಿ ಬೇಕಾಗ್ತೈತಿ. ಏಕೆಂದರೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೆ ಇವುಗಳನ್ನು ಇಟ್ಟುಕೊಂಡೇ ಕೇಳ್ತಾರೆ. ಇನ್ಪುಟ್ ಡಿವೈಸ್, ನಾನು ಆಗಲೇ ಹೇಳಿದೆ, ಇನ್ಪುಟ್ ಡಿವೈಸ್ ಅಂತ ಕೇಳ್ತಾರೆ. ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣೆ ಅಂತ ಕೇಳ್ತಾರೆ. ಸ್ಟೋರೇಜ್ ಅಂತ ಕೇಳ್ತಾರೆ. ಔಟ್ಪುಟ್ ಯಾವ ಡಿವೈಸ್ ಅಂತ ಕೇಳ್ತಾರೆ. ಸೊ ಈ ಒಂದು ವಿಷಯದ ಕುರಿತು ಇವತ್ತು ಚರ್ಚೆ ಮಾಡೋಣ. ಏನಂದರೆ ಇನ್ಪುಟ್ ಯಾವ ಡಿವೈಸ್ಗೆ ನಾವು ಇನ್ಪುಟ್ ಅಂತ ಕರಿತೀವಿ. ಪ್ರೊಸೆಸಿಂಗ್ ಅಂದರೆ ಸಂಸ್ಕರಣೆ ಅಂತ ಇರುತ್ತದೆ, ಅದು ಅಂದರೆ ಯಾವುದು. ಸ್ಟೋರೇಜ್ ಅಂದರೆ ಸಂಗ್ರಹಣೆ, ಅದು ನೆನ್ಪಿಟ್ಕೋಬೇಕು. ಔಟ್ಪುಟ್ ಡಿವೈಸ್ ಯಾವುಗಳು, ಇವುಗಳನ್ನು ತಿಳ್ಕೊಳ್ಳೋಣಂತೆ ಒಂದೊಂದಾಗಿ. ಸೊ ಮೊದಲೇದಾಗಿ ಇನ್ಪುಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ಪುಟ್ನ ಕನ್ನಡದಲ್ಲಿ ಆಗಮನ ಘಟಕ ಅಂತ ಕರಿತೀವಿ, ಅಥವಾ ಭುಕ್ತಿ ಘಟಕ ಅಂತ ಕರಿತೀವಿ. ಅಂದರೆ ಕಂಪ್ಯೂಟರ್ಗೆ ಕಳಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನು ನಾವು ಇನ್ಪುಟ್ ಅಂತ ಕರಿತೀವಿ. ಕಂಪ್ಯೂಟರ್ಗೆ ಕಳಿಸುವಂತಹ ಮಾಹಿತಿ ಅಥವಾ ದತ್ತಾಂಶಗಳಿಂದ ಫಾರ್ ಎಕ್ಸಾಂಪಲ್, ಕೀಬೋರ್ಡ್ನಿಂದ ನಾವು ಟೈಪ್ ಮಾಡ್ತೀವಿ, ಅದು ಕಂಪ್ಯೂಟರ್ ಒಳಗಡೆ ಟೈಪ್ ಆಗುತ್ತೆ. ಸೊ ಯಾವ ಮಾಹಿತಿ ಕಂಪ್ಯೂಟರ್ನ ಒಳಗಡೆ ಮಾಹಿತಿ ಸಂಗ್ರಹವಾಗುತ್ತೋ ಅದನ್ನು ನಾವು ಇನ್ಪುಟ್ ಅಂತ ಕರಿತೀವಿ. ಯಾವ ಮಾಹಿತಿ ನಾವು ಹೊರಗಡೆ ಇರುವಂಥ ಡಿವೈಸಲ್ಲಿ ಟೈಪ್ ಮಾಡಿದಾಗಲೂ ಕೂಡ ಅಥವಾ ಹೇಳಿದಾಗಲೂ ಕೂಡ, ಏನಾದರೂ ಕ್ಲಿಕ್ ಮಾಡಿದಾಗೂ ಕೂಡ ಅದು ಕಂಪ್ಯೂಟರ್ನ ಒಳಗಡೆ ಅದೇನಾದರೂ ಪ್ರೊಸೆಸ್ ಆಗ್ತಿದ್ರೆ ಅದನ್ನು ನಾವು ಇನ್ಪುಟ್ ಅಂತ ಕರಿತೀವಿ. ಉದಾಹರಣೆಗೆ ಕೀಬೋರ್ಡ್, ನೀವು ಕೀಬೋರ್ಡ್ನಲ್ಲಿ ಅಕ್ಷರಗಳ ಮೇಲೆ ಏನಾದರೂ ಟೈಪ್ ಮಾಡಿದರೆ, ಕೀಬೋರ್ಡ್ ಮೇಲೆ ಯಾವುದೋ ಸಂಖ್ಯೆಗಳನ್ನು ಟೈಪ್ ಮಾಡಿದ್ರೆ ಅದು ಮಾನಿಟರ್ ಒಳಗಡೆ ಏನಾಗುತ್ತೆ ಅಂದರೆ ಟೈಪ್ ಆಗುತ್ತೆ. ಸೊ ಮಾನಿಟರ್ ಒಳಗಡೆ ಯಾವುದೆಲ್ಲ ಮಾಹಿತಿಗಳನ್ನು ಕಂಪ್ಯೂಟರ್ ತೆಗೆದುಕೊಳ್ಳುತ್ತೋ ಅವುಗಳನ್ನೆಲ್ಲ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಕೀಬೋರ್ಡ್ನಲ್ಲಿ ಏನು ಮಾಡ್ತೀವಿ ಅಂದರೆ ಅಕ್ಷರಗಳನ್ನು ಟೈಪ್ ಮಾಡಲು ಬಳಸ್ತೀವಿ. ಅಂಕಿ ಸಂಖ್ಯೆಗಳನ್ನು, ಮಾಹಿತಿಗಳನ್ನು ನೀಡಲು ಏನು ಮಾಡ್ತೀವಿ ಅಂದರೆ ಇದನ್ನು ಬಳಸ್ತೀವಿ. ಸೊ ಕಂಪ್ಯೂಟರ್ನ ಇನ್ಪುಟ್ ಸಾಧನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಾಧನಗಳಲ್ಲಿ ಈ ಮೌಸ್ ಕೂಡ ಬಹಳ ಇಂಪಾರ್ಟೆಂಟ್ ಆದ ಸಾಧನ. ಈ ಮೌಸ್ನ ಮೇಲಿರುವ ಈ 2 ಗುಂಡಿಗಳಿಂದ ಇವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಗಣತಂತ್ರಕ್ಕೆ ನಿರ್ದೇಶನಗಳನ್ನು ನೀಡ್ತೀವಿ, ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಕಂಪ್ಯೂಟರ್ನ ಇನ್ಪುಟ್ ಸಾಧನದಲ್ಲಿ ಮೌಸ್ ಕೂಡ ಒಂದು ಪ್ರಮುಖವಾದಂಥ ಸಾಧನ. ಸೊ ನೆಕ್ಸ್ಟ್ ಬರೋ ಇನ್ಪುಟ್ ಸಾಧನ ಯಾವುದಂದರೆ ಮೈಕ್ರೋಫೋನ್ ಕೂಡ ಇನ್ಪುಟ್ ಸಾಧನ. ಯಾಕಂದರೆ ಇಲ್ಲಿ ಧ್ವನಿವರ್ಧಕ ಉಪಕರಣದಿಂದ ಧ್ವನಿಗಳನ್ನು ದಾಖಲಿಸಲು ನಾವೇನು ಮಾಡ್ತೇವೆ ಅಂದರೆ ಉಪಯೋಗಿಸ್ತೇವೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕಂಪ್ಯೂಟರ್ನ ಒಳಗಡೆ ಹೋಗೋದ್ರಿಂದ ಈ ಮೈಕ್ರೋಫೋನನ್ನು ಕೂಡ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ನ ಇನ್ಪುಟ್ ಸಾಧನದಲ್ಲಿ ಸ್ಕ್ಯಾನರ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಇನ್ಪುಟ್ ಸಾಧನ. ಯಾಕಂದರೆ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಒಂದು ಪಿಕ್ಚರ್ ಮೂಲಕ ಅಥವಾ ಯಾವುದೋ ಒಂದು ಪೇಪರ್ ಮೂಲಕ ಅವುಗಳನ್ನು ನಕಲು ಮಾಡಿ ಕಂಪ್ಯೂಟರ್ಗೆ ನೀಡ್ತೇವೆ ಮಾಹಿತಿಗಳನ್ನು. ಇದು ಚಿತ್ರ ಅಥವಾ ಕಾಗದ ಪತ್ರಗಳ ನಕಲುಗಳನ್ನು ಕಂಪ್ಯೂಟರ್ಗೆ ನೀಡುತ್ತದೆ. ಹೀಗಾಗಿ ಸ್ಕ್ಯಾನರ್ ಅನ್ನೋದು ಏನಾಗುತ್ತೆ ಅಂದರೆ ಕಂಪ್ಯೂಟರ್ನ ಇನ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದೇ ರೀತಿ ಇಂಪಾರ್ಟೆಂಟ್ ಆದಂಥ ಸಾಧನ ಯಾವುದಂದರೆ ವೆಬ್ ಕ್ಯಾಮ್ರಾವು ಕೂಡ ಕಂಪ್ಯೂಟರ್ನ ಇನ್ಪುಟ್ ಸಾಧನ.
ಯಾಕಂದರೆ ಇದನ್ನು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬಗಳನ್ನು ಸೆರೆ ಹಿಡಿಯಲು ನಾವೇನು ಮಾಡ್ತೀವಿ ಅಂದರೆ ಉಪಯೋಗಿಸುತ್ತೇವೆ. ಅಂದರೆ ಸೊ ಅದೇ ರೀತಿಯಾಗಿ ಬಾರ್ಕೋಡ್ ರೀಡರ್. ಸೊ ಈ ಒಂದು ವಿಷಯಗಳನ್ನು ಸರಿಯಾಗಿ ನೆನಪಿಸ್ಕೊಳ್ಳಿ, ಯಾವ್ಯಾವೆಲ್ಲ ಇನ್ಪುಟ್ ಸಾಧನಗಳಾಗಿರ್ತವೆ ಕಂಪ್ಯೂಟರ್ನಲ್ಲಿ ಅನ್ನೋದನ್ನು. ಸೊ ಬಾರ್ಕೋಡ್ ಅನ್ನೋದು ಕೂಡ ನಮಗೆ ಕಂಪ್ಯೂಟರ್ನ ಇನ್ಪುಟ್ ಸಾಧನ ಆಗೈತೆ. ಯಾಕಂದರೆ ಇಲ್ಲಿ ಗೆರೆಗಳ ರೂಪದ ಪ್ರತಿಯನ್ನು ಸಾಂಘಿಕ ರೂಪಕ್ಕೆ ಪರಿವರ್ತಿಸಲು ಉಪಯೋಗಿಸಲಾಗುತ್ತೆ. ಇಲ್ಲಿ ಈ ಬಾರ್ಕೋಡ್ ಮೂಲಕ ನಾವು ಯಾವುದೋ ಒಂದು ವಸ್ತುವಿನ ಒಂದು ಪ್ರೈಸ್ ಅಂದರೆ ದರವನ್ನು ತಿಳ್ಕೊತೀವಿ, ಅಥವಾ ಯಾವುದೋ ಈಗ ಫಾರ್ ಎಕ್ಸಾಂಪಲ್ ನೆಟ್ ಪರೀಕ್ಷೆಯಲ್ಲಿ ಹೋದಾಗ ಬರೀ ಒಂದು ನಮಗೆ ಕೊಟ್ಟಿರ್ತಾರಲ್ಲ ರೂಲ್ ನಂಬರ್ ಅಂತ ಕೊಟ್ಟು ಮೇಲೆ ಬಾರ್ಕೋಡನ್ನು ಕೊಟ್ಟಿರ್ತಾರೆ. ಈ ಬಾರ್ ಮಾರ್ಕ್ ಇರುತ್ತೆ, ಅದನ್ನು ಗಮನಿಸಿರ್ಬೋದು ಅಂತ ಭಾವಿಸ್ತೇನೆ. ಸೊ ಈ ಬಾರ್ಕೋಡ್ ಮೂಲಕ ನಮ್ಮ ಎಲ್ಲ ಮಾಹಿತಿಗಳನ್ನು ಏನು ಮಾಡ್ತಾರೆ ಅಂದರೆ ಕಲೆ ಹಾಕ್ತಾರೆ. ಹೀಗಾಗಿ ಬಾರ್ಕೋಡ್ ರೀಡರ್ ಕೂಡ ಏನಾಗುತ್ತೆ ಅಂದರೆ ಕಂಪ್ಯೂಟರ್ನ ಏನಾಗುತ್ತೆ ಇನ್ಪುಟ್ ಸಾಧನವಾಗಿರುತ್ತೆ. ಸೊ ಕಂಪ್ಯೂಟರ್ನ ಇನ್ಪುಟ್ ಡಿವೈಸ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಇನ್ನೊಂದು ಇನ್ಪುಟ್ ಡಿವೈಸ್ ಯಾವುದಂದರೆ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್. ಇದೇನು ಮಾಡ್ತೈತೆ ಅಂದರೆ ಕಾಂತೀಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಓದಲು ಅಥವಾ ಗುರುತಿಸಲು ಇದನ್ನು ಬಳಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದರೆ ಯಾವುದಾದ್ರೂ ಶಾಪಿಂಗ್ ಹೋದಾಗ ಶಾಪ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬರೀ ಒಂದು ಕಾರ್ಡನ್ನು ಈ ರೀತಿ ಸ್ವೀಪ್ ಮಾಡೋದ್ರ ಮುಖಾಂತರ ನಾವು ಪೇಮೆಂಟ್ ಮಾಡ್ತೀವಿ. ಸೊ ಈ ರೀತಿ ಕಾರ್ಡ್ಗಳನ್ನು ಬಳಕೆ ಮಾಡಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರನ್ನು ಬಳಕೆ ಮಾಡ್ತೀವಿ. ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ ಆಟೋಮೆಟಿಕ್ಲಿ ಆ ಕಾರ್ಡ್ ಎಳೆಯೋ ಮೂಲಕ ಇನ್ಫಾರ್ಮೇಷನ್ ಏನಾಗುತ್ತೆ ಅಂದರೆ ಕಂಪ್ಯೂಟರ್ಗೆ ಹೋಗುತ್ತೆ. ಹೀಗೆ ಇನ್ಪುಟ್ ಡಿವೈಸ್ನಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಮಾಹಿತಿಗಳನ್ನು ಕಂಪ್ಯೂಟರ್ಗೆ ನೀಡ್ತೀವಲ್ಲ, ಆ ಒಂದು ವಿಷಯದಲ್ಲಿ ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ಕೂಡ ಒಂದು. ಸೊ ವೆರಿ ಇಂಪಾರ್ಟೆಂಟ್ ಇನ್ಪುಟ್ ಡಿವೈಸ್ ಅಂತ ಹೇಳೋದಾದರೆ ಆಪ್ಟಿಕಲ್ ಮಾರ್ಕ್ ರೀಡರ್ OMR ಅನ್ನೋದು ಕೂಡ ಇನ್ಪುಟ್ ಡಿವೈಸ್. ನೆನ್ಪಿಟ್ಕೊಳ್ಳಿ, OMR ಅನ್ನೋದು ಕೂಡ ನಮಗೆ ಇನ್ಪುಟ್ ಡಿವೈಸ್. ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಆಪ್ಟಿಕಲ್ ಮಾರ್ಕರ್ ರೀಡರ್ ಅನ್ನೋದು ಇದರ ವಿಸ್ತೃತವಾದ ರೂಪ. ನೆನ್ಪಿಟ್ಕೊಳ್ಳಿ, ಇದನ್ನು ಸಾಕಷ್ಟು ಬಾರಿ ನೆಟ್ ಕೇಸೆಟ್ಟು ಮತ್ತು ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. OMR ಎಂದರೆ ವಿಸ್ತೃತ ರೂಪವನ್ನು ಹೇಳಿ, ಅಂದರೆ ಫುಲ್ ಫಾರ್ಮ್ ಹೇಳಿ ಅಂತ ಹೇಳಿದ್ದಾರೆ. ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಕರೀತಾರೆ. ಸೊ ಇದನ್ನು ಎದಕ್ಕೆ ಬಳಕೆ ಮಾಡ್ತೀವಿ ಅಂದರೆ ಗುರುತು ಹಾಕಿದ ಹಾಳೆಗಳ ಮಾಹಿತಿಯನ್ನು ಪಡೆಯಲು ಮತ್ತು ಮೌಲ್ಯಮಾಪನ ಮಾಡಲು ಇದನ್ನು ಬಳಸುವರು. ಫಾರ್ ಎಕ್ಸಾಂಪಲ್ ಆಫ್ಲೈನ್ನಲ್ಲಿ ನಡೆಸುವಂಥ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಈ OMR ಅನ್ನು ಬಳಕೆ ಮಾಡ್ತಾರೆ. ಇದು ನಿಮಗೀಗಾಗಲೇ ಗೊತ್ತಿರುತ್ತೆ. ಕೇಸೆಟ್ನ ನಾವೇನು ಮಾಡ್ತೀವಿ ಅಂದರೆ ಆಫ್ಲೈನಲ್ಲಿ ಬರ್ತೀವಿ. ಸೊ ಈ OMR ಥ್ರೂ ನಮ್ಗೆ ಏನು ಮಾಡ್ತಾರೆ ಅಂದರೆ ಆನ್ಸರ್ ಕ್ಲಿಕ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಸೊ ಈ ಕ್ಲಿಕ್ ಹಾಕಿದ ಒಂದೊಂದು ಗುರುತುಗಳ ಮೇಲೆ ನಮ್ಮ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರವನ್ನು ಕೊಟ್ಟಿರ್ತೀವಿ ಅನ್ನೋದನ್ನು ಮೌಲ್ಯಮಾಪನ ಮಾಡ್ತಾರೆ, ಅಂದರೆ ವ್ಯಾಲ್ಯುವೇಟ್ ಮಾಡ್ತಾರೆ. ಕಂಪ್ಯೂಟರ್ನ ಇನ್ಪುಟ್ ಡಿವೈಸ್ನಲ್ಲಿ ಬಯೋಮೆಟ್ರಿಕ್ ಅನ್ನೋದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಇನ್ಪುಟ್ ಡಿವೈಸ್. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ವ್ಯಕ್ತಿಯ ಜೈವಿಕ ಮಾನವದ ಮಾಹಿತಿಯನ್ನು ಪಡೆದು ಕಂಪ್ಯೂಟರ್ನಲ್ಲಿ ಸಂಗ್ರಹಿಸಲು ಇದನ್ನು ಉಪಯೋಗಿಸಲಾಗುತ್ತೆ. ಸೊ ಬಯೋಮೆಟ್ರಿಕ್ನ ನೀವು ಎಲ್ಲ ಕಡೆ ನೋಡ್ತೀರಿ. ಕೆಲವೊಂದು ಕಾಲೇಜು, ಸ್ಕೂಲಲ್ಲಿ, ಆಫೀಸ್ನಲ್ಲಿ ನೋಡ್ತೀರಾ. ಅದೇ ರೀತಿ ಮೆಡಿಕಲ್ ಫೀಲ್ಡ್ನಲ್ಲಿರುವಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡ್ಬೋದು, ಅಥವಾ ಇನ್ನಿತರೆ ಬೇರೆ ಬೇರೆ ದೊಡ್ಡ ಶಾಪ್ನಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ವರ್ಕರ್ಸರ ಸಂಬಂಧ ಇದನ್ನು ಬಯೋಮೆಟ್ರಿಕನ್ನು ಬಳಕೆ ಮಾಡ್ತಾರೆ. ಸೊ ಇಲ್ಲಿ ಬೆರಳನ್ನು ಪ್ರೆಸ್ ಮಾಡಿದ ತಕ್ಷಣ ನೀವು ಯಾವ ಟೈಮ್ನಲ್ಲಿ, ಯಾವ ಟೈಮ್ನಲ್ಲಿ ನೀವು ಪ್ರವೇಶ ಮಾಡಿದ್ರಿ ಅನ್ನೋದನ್ನು ಇಲ್ಲಿ ಗುರುತಿಸ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ ಟೈಮು 9:30 ಇತ್ತು ಅಂತ ಅಂದ್ಕೊಳ್ಳಿ. ಸರ್ 9:30ಗೆ ಬಂದು ನೀವು ಇಲ್ಲಿ ಪ್ರೆಸ್ ಮಾಡಿದಾಗ ನೀವು ಎಷ್ಟು ಗಂಟೆಗೆ ಓದ್ತೀರಿ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ. ಸೊ ಈ ರೀತಿ ಇನ್ಫಾರ್ಮೇಷನ್ನ ಕಂಪ್ಯೂಟರ್ಗೆ ಕಳಿಸುವಂಥ ಮಾಹಿತಿ ಏನು ಮಾಡ್ತದೆ ಅಂದರೆ ಬಯೋಮೆಟ್ರಿಕ್ ಮಾಡುತ್ತೆ. ಕೆಲವೊಂದು ಕಡೆ ಕಣ್ಣಿರ್ಬೋದು, ಕೆಲವೊಂದು ಕಡೆ ಬೆರಳುಗಳ ಅಚ್ಚುಗಳಿರ್ಬೋದು, ಬೆರಳಚ್ಚುಗಳಿರ್ಬೋದು. ಸೊ ಅವುಗಳ ಮೂಲಕ ಏನಂತಂದರೆ ಮಾಹಿತಿ ಕಂಪ್ಯೂಟರ್ಗೆ ಹೋಗುತ್ತೆ. ಹೀಗಾಗಿ ಬಯೋಮೆಟ್ರಿಕ್ ಅನ್ನೋದು ಕಂಪ್ಯೂಟರ್ನ ಇನ್ಪುಟ್ ಸಾಧನವಾಗಿದೆ. ಸೊ ಇವರಿಗೂ ಮೌಸ್ ಇರ್ಬೋದು, ಮಾನಿಟರ್ ಇರ್ಬೋದು, ಕೀಬೋರ್ಡ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ವೆಬ್ ಕ್ಯಾಮ್ರಾ ಇರ್ಬೋದು, ಇನ್ನಿತರ ಕೆಲವೊಂದು ಇನ್ಪುಟ್ ಸಾಧನಗಳ ಬಗ್ಗೆ ನಾವೇನು ಮಾಡೋದಂದ್ರೆ ತಿಳ್ಕೊಂಡ್ವಿ. ಸೊ ಇವಾಗ ಔಟ್ಪುಟ್ ಅಂದರೆ ಯಾವ ರೀತಿ ಇರುತ್ತೆ, ಔಟ್ಪುಟ್ನಲ್ಲಿ ಏನು ವಿಶೇಷತೆ ಒಳಗೊಂಡಿರ್ತದ, ಯಾವ ರೀತಿ ನಾವು ಕಂಡು ಹಿಡಿಬೇಕಂತಂದರೆ ಇಲ್ಲಿ ಔಟ್ಪುಟ್ ಅನ್ನೋದು ಔಟ್ಪುಟ್ ಮಾಹಿತಿಯನ್ನು ಹೊರ ಹಾಕುವ ಕಂಪ್ಯೂಟರ್ನ ಉಪಕರಣಗಳು. ಸೊ ಕಂಪ್ಯೂಟರ್ನ ಒಳಗಡೆ ಮಾಹಿತಿಯನ್ನು ಹಾಕಿದ್ದನ್ನು ನಾವು ಇನ್ಪುಟ್ ಅಂತ ಕರೆದರೆ, ಕಂಪ್ಯೂಟರ್ ಒಳಗಿರುವ ಮಾಹಿತಿಯನ್ನು ಹೊರ ಹಾಕುವಂಥ ಡಿವೈಸ್ಗಳನ್ನು ನಾವು ಔಟ್ಪುಟ್ ಅಂತ ಕರಿತೀವಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾನಿಟರ್, ಕೀಬೋರ್ಡ್, ಮೌಸ್, ಸ್ಕ್ಯಾನರು, ವೆಬ್ ಕ್ಯಾಮ್ರಾ ನೋಡೋದಕ್ಕೆಲ್ಲ ಹೊರಗಡೆ ಇರ್ತಾವೆ ಮೇಡಮ್, ಅದು ಹೇಗೆ ಇನ್ಪುಟ್ ಅಂತ ನೀವು ಕೇಳ್ತೀರಿ ಅಥವಾ ನಿಮ್ಗೆ ಡೌಟ್ ಬರ್ಬೋದು. ಸೊ ಯಾವುದನ್ನು ಕಂಪ್ಯೂಟರ್ ಒಳಗಡೆ ಮಾಹಿತಿಯನ್ನು ಹಾಕ್ತೀವಲ್ಲ ಅದು ಎಲ್ಲ ಇನ್ಪುಟ್ ಸಾಧನ
ಸಾಧನೆಗಳಾಗಿರುತ್ತೆ. ಸೊ ಕಂಪ್ಯೂಟರ್ನಿಂದ ತೆಗೆಯುವಂಥ ಎಲ್ಲ ಹೊರಗಡೆ ತೆಗೆಯುವಂಥ ಮಾಹಿತಿಗಳೆಲ್ಲ ಏನಾಗಿರುತ್ತೆ ಅಂದರೆ ಅವುಗಳು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಮಾನಿಟರ್. ಸೊ ಮಾನಿಟರ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ನಮಗೆ ಔಟ್ಪುಟ್ ಸಾಧನ ಆಗಿರುತ್ತೆ. ಯಾವ ರೀತಿ ಅಂದರೆ ಇದು ಸಂದೇಶಗಳನ್ನು ಮತ್ತು ಫಲಿತಾಂಶಗಳನ್ನು ತೋರಿಸುವ ಕಂಪ್ಯೂಟರ್ನ ಭಾಗ. ಸೊ ಈ ಡಿಸ್ಪ್ಲೇ ಮೇಲೆ ನಮಗೆ ಎಲ್ಲ ಮಾಹಿತಿಗಳನ್ನು ಏನು ಮಾಡುತ್ತೆ ಅಂದರೆ ಕಂಪ್ಯೂಟರ್ ಒಳಗಿನ ಮಾಹಿತಿಗಳನ್ನು ನಮಗೆಲ್ಲ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಯಾವುದೋ ಒಂದು ಡಾಟಾ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಮೆಸೇಜ್ ಇರ್ಬೋದು, ಅಥವಾ ಯಾವುದೋ ಒಂದು ರಿಸಲ್ಟ್ ಇರ್ಬೋದು. ಸೊ ಈ ಮಾನಿಟರ್ ಮೇಲೆ ನಮಗೆ ಅವುಗಳ ಎಲ್ಲ ಮಾಹಿತಿಗಳು ನಮಗೆ ದೊರೆಯುತ್ತವೆ. ಹೀಗಾಗಿ ಮಾನಿಟರ್ ಏನಾಗುತ್ತೆ ಅಂದರೆ ಕಂಪ್ಯೂಟರ್ನ ಔಟ್ಪುಟ್ ಸಾಧನ ಆಗಿರುತ್ತೆ. ಸೊ ಕಂಪ್ಯೂಟರ್ನ ಔಟ್ಪುಟ್ ಡಿವೈಸ್ನಲ್ಲೇ ಅತ್ಯಂತ ಪ್ರಮುಖವಾದಂಥ ಡಿವೈಸ್ ಯಾವುದಂದರೆ ಅದು ಪ್ರಿಂಟರ್. ಸೊ ಇದು ಔಟ್ಪುಟ್ ಡಿವೈಸ್ ಇದೊಂದು ಪ್ರಮುಖವಾದಂಥ ಔಟ್ಪುಟ್ ಡಿವೈಸ್. ಯಾಕಂದರೆ ಇಲ್ಲಿ ಬರೆದಂತಹ ಯಾವುದೋ ಒಂದು ಟೆಕ್ಸ್ಟ್ ಇರ್ಬೋದು, ಪಿಕ್ಚರ್ಗಳಿರ್ಬೋದು, PDF ಯಾವುದೋ ಒಂದು ಚಿತ್ರಗಳನ್ನಿರ್ಬೋದು, ಅವುಗಳನ್ನು ಕಾಗದ ಮೇಲೆ ನಾವು ಮುದ್ರಿಸಿ ತೆಗೆದುಕೊಳ್ಬಹುದು. ಯಾಕಂದರೆ ಸ್ಕ್ಯಾನ್ ಮಾಡಿದ ಎಲ್ಲ ಕಾಪಿಗಳನ್ನು ನಾವು ಹಾರ್ಡ್ ಕಾಪಿಯಾಗಿ ಕನ್ವರ್ಟ್ ಮಾಡೋದೇ ಈ ಪ್ರಿಂಟರ್. ಹೀಗಾಗಿ ಕಂಪ್ಯೂಟರ್ನಲ್ಲಿರುವ ಎಲ್ಲ ಮಾಹಿತಿಗಳನ್ನು ಹೊರ ಹಾಕುವಂಥ ಡಿವೈಸ್ ಯಾವುದಂದರೆ ಈ ಪ್ರಿಂಟರ್. ಹೀಗಾಗಿ ಇದೊಂದು ಪ್ರಮುಖವಾದಂಥ ಔಟ್ಪುಟ್ ಡಿವೈಸ್. ಸೊ ಸ್ಪೀಕರ್ಸ್, ನೀವೆಲ್ಲ ಕಡೆ ನೋಡಿರ್ತೀರಾ, ಕಂಪ್ಯೂಟರ್ಗೆ ಅದರದ್ದೇ ಆದ ಒಂದು ಕೆಲವೊಂದು ಸ್ಪೀಕರ್ಸ್ಗಳನ್ನು ಅಳವಡಿಕೆ ಮಾಡಿರ್ತಾರೆ. ಇವು ಏನು ಮಾಡ್ತವೆ ಅಂದರೆ ಕಂಪ್ಯೂಟರ್ನಲ್ಲಿರುವ ಧ್ವನಿಯನ್ನು ಕೇಳಲು ಸಹಕರಿಸ್ತವೆ. ಸಿಸ್ಟಮ್ಮಿನಲ್ಲಿರುವಂಥ ಧ್ವನಿಗಳಿರ್ಬೋದು, ಅಲ್ಲಿ ಹಾಕುವಂಥ ಸಾಂಗ್ಗಳಿರ್ಬೋದು, ಫಿಲ್ಮ್ಗಳಿರ್ಬೋದು, ಅಥವಾ ಯಾವುದೋ ಒಂದು ಇನ್ಫಾರ್ಮೇಷನ್, ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ನನ್ನ ತರಗತಿಗಳನ್ನು ನೀವು ಕಂಪ್ಯೂಟರ್ನಲ್ಲೇ ಯೂಟ್ಯೂಬ್ನ ಆನ್ ಮಾಡ್ಕೊಂಡು ಕೇಳ್ತಿದ್ದೀರಿ ಅಂತಂದರೆ ಅಲ್ಲಿ ನನ್ನ ವಾಯ್ಸ್ ನಿಮಗೆ ಕೇಳ್ತಿದೆ ಅಂದರೆ ಅದಕ್ಕೆ ಸ್ಪೀಕರ್ನೇ ಕಾರಣ. ಸೊ ಸ್ಪೀಕರ್ ಅನ್ನೋದೇನಾಗುತ್ತೆ ಅಂದರೆ ಕಂಪ್ಯೂಟರ್ ಒಳಗಿನ ಮಾಹಿತಿಯನ್ನು ಧ್ವನಿ ರೂಪಕವಾಗಿ ನಮಗೇನು ಮಾಡುತ್ತೆ ಅಂದರೆ ಹೊರ ಹಾಗುತ್ತೆ. ಹೀಗಾಗಿ ಸ್ಪೀಕರ್ ಅನ್ನೋದು ಏನಾಗುತ್ತೆ ಅಂದರೆ ನಮಗೆ ಔಟ್ಪುಟ್ ಡಿವೈಸ್ ಆಗುತ್ತೆ. ಸ್ಪೀಕರ್ ಅನ್ನೋದೇನಾಗುತ್ತೆ ಅಂದರೆ ನಮಗೆ ಔಟ್ಪುಟ್ ಡಿವೈಸ್. ನೆನ್ಪಿಟ್ಕೊಳ್ಳಿ, ಸ್ಪೀಕರ್ ಕೂಡ ಔಟ್ಪುಟ್ ಡಿವೈಸ್. ಸೊ ಕಂಪ್ಯೂಟರ್ನ ಇನ್ನೊಂದು ಪ್ರಮುಖವಾದಂತಹ ಔಟ್ಪುಟ್ ಡಿವೈಸ್ ಯಾವುದಂತಂದರೆ ಅದು ಪ್ರೊಜೆಕ್ಟರ್. ಸೊ ಈ ಪ್ರೊಜೆಕ್ಟರ್ ಮೂಲಕ ಕೂಡ ನಾವು ಲೆಸನ್ಗಳನ್ನು ಮಾಡ್ತೀವಿ, ಅಥವಾ ಬೇರೆ ಬೇರೆ ಇನ್ಫಾರ್ಮೇಷನ್ನ ಮಾಡ್ತೀವಿ. IT-BTಯಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ, ಕ್ಲಾಸ್ ರೂಮ್ನಲ್ಲಿ ಬಳಕೆ ಮಾಡ್ತಾರೆ. ಬೇರೆ ಬೇರೆ ಅವ್ರಿಗೆ ಯಾವ ರೀತಿ ಕನ್ವಿನಿಯೆಂಟ್ ಆಗುತ್ತೋ ಆ ಎಲ್ಲ ಸೆಕ್ಟರ್ನಲ್ಲಿ ಈ ಪ್ರೊಜೆಕ್ಟ್ನ ಬಳಕೆ ಮಾಡ್ತಾರೆ. ಸೊ ಇದೇನು ಮಾಡ್ತೈತೆ ಅಂದರೆ ಕಂಪ್ಯೂಟರ್ನಿಂದ ಚಿತ್ರ, ಪಠ್ಯ, ವಿಡಿಯೋ ಇತ್ಯಾದಿಗಳನ್ನು ಪರದೆ ಮೇಲೆ ಬಹು ಜನರಿಗೆ ತೋರಿಸಲು ಇದು ಉಪಯುಕ್ತವಾಗುತ್ತೆ. ಸೊ ಸಾಕಷ್ಟು ಜನರಿಗೆ ಇನ್ಫಾರ್ಮೇಷನ್ನ ತಲುಪಿಸಲಿಕ್ಕೆ ಒಂದು ಕಾನ್ಫರೆನ್ಸನ್ನು ನಡೀತಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಈ ಪ್ರಾಜೆಕ್ಟ್ ಮೂಲಕ ಕೆಲವೊಂದು ಮಾಹಿತಿಗಳನ್ನು ನೀಡಬಹುದು. ಕೆಲವೊಂದು ಅವರಿಗೆ ಅವ್ರು ಹೇಳೋಕ್ಕೆ ಹೊರಟಿರುವಂಥ ವಿಷಯದ ಕಂಟೆಂಟ್ ಮೇಲೆ ಏನು ಮಾಡುತ್ತಂದರೆ ಈ ಒಂದು ಪ್ರಾಜೆಕ್ಟ್ ಕಾರ್ಯವನ್ನು ನಿರ್ವಹಿಸುತ್ತೆ. ಹೀಗಾಗಿ ಕಂಪ್ಯೂಟರ್ ಒಳಗಿರೋ ವಿಷಯವನ್ನು ಪರದೆ ಮೇಲೆ ನಮಗೆ ತೋರಿಸುವಂಥ ಡಿವೈಸ್ ಆಗಿರುತ್ತೆ ಅಂದರೆ ಪ್ರೊಜೆಕ್ಟರ್ ಆಗುತ್ತೆ. ಹೀಗಾಗಿ ಇದೊಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ಫ್ಲಾಟರ್ ಅನ್ನೋ ಒಂದು ಕಂಪ್ಯೂಟರ್ನ ಡಿವೈಸ್ ಕೂಡ ಔಟ್ಪುಟ್ ಡಿವೈಸ್ ಆಗುತ್ತೆ. ಏಕೆಂದರೆ ಇದೇನಾಗುತ್ತೆ ಅಂದರೆ ದೊಡ್ಡ ಗಾತ್ರದ ಫಲಕಗಳು ಅಥವಾ ಫ್ಲೆಕ್ಸ್ಗಳನ್ನು ಮುದ್ರಿಸಲು ಇದು ಉಪಯೋಗಿಸುತ್ತಾರೆ. ಉದಾಹರಣೆಗೆ ನೀವು ಸಾಕಷ್ಟು ಬಾರಿ ರೋಡ್ನಲ್ಲಿ ಹೋಗುವಾಗ ಕೆಲವೊಂದು ಫ್ಲೆಕ್ಸ್ಗಳನ್ನು ನೋಡಿರ್ತೀರಿ. ಸೊ ಅವುಗಳನ್ನು ಮುದ್ರಿಸಲು ಏನು ಮಾಡ್ತಾರೆ ಅಂದರೆ ಈ ಫ್ಲಾಟರ್ಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಚಿತ್ರದಲ್ಲಿ ನೋಡಿ ಫ್ಲಾಟರ್ಗಳನ್ನು ಹೇಗೆ ಮುದ್ರಣ ಮಾಡ್ತಾರೆ ಅಂತ ಅನ್ನೋದನ್ನು. ಸೊ ಇಲ್ಲಿಯೂ ಕೂಡ ಕಂಪ್ಯೂಟರ್ನಲ್ಲಿರುವಂಥ ಮಾಹಿತಿಗಳನ್ನು ಫ್ಲೆಕ್ಸ್ಗಳನ್ನಾಗಿ ಕನ್ವರ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸಾಧನ ಬಳಕೆ ಮಾಡ್ತಾರೆ. ಹೀಗಾಗಿ ಇದು ಕೂಡ ಒಂದು ಔಟ್ಪುಟ್ ಸಾಧನ ಆಗಿರುತ್ತೆ. ಇದನ್ನು ಫ್ಲಾಟರ್ ಅಂತ ಕರೀತಾರೆ. ಔಟ್ಪುಟ್ ಡಿವೈಸ್ನಲ್ಲಿನ ಫ್ಲಾಟರ್ ಅಂತ ಕರೀತಾರೆ, ನೆನ್ಪಿಟ್ಕೊ. ಫ್ಲಾಟರು, ಪ್ರೊಜೆಕ್ಟರ್, ಸ್ಪೀಕರ್, ಪ್ರಿಂಟರ್, ಇವೆಲ್ಲ ಮಾನಿಟರ್, ಇವೆಲ್ಲ ಔಟ್ಪುಟ್ ಡಿವೈಸ್ಗಳಾಗಿರ್ತವೆ. ಅದೇ ರೀತಿಯಾಗಿ ಬಯೋಮೆಟ್ರಿಕ್, OMR, ಮ್ಯಾಗ್ನೆಟಿಕಲ್ ಕಾರ್ಡ್ ರೀಡರ್, ಮತ್ತು ಬಾರ್ಕೋಡ್ ರೀಡರ್, ವೆಬ್ ಕ್ಯಾಮ್ರಾ, ಸ್ಕ್ಯಾನರ್, ಮೈಕ್ರೋಫೋನ್, ಮೌಸ್ ಆ್ಯಂಡ್ ಕೀಬೋರ್ಡ್, ಇವೆಲ್ಲ ಇನ್ಪುಟ್ ಡಿವೈಸ್ಗಳಾಗಿರ್ತವೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಂಡು ಪದೇ ಪದೇ ನೋಡೋದ್ರಿಂದ ನಿಮಗೆ ಈ ವಿಷಯಗಳು ಸರಿಯಾಗಿ ನೆನ್ಪಿಟ್ಕೊಳ್ತವೆ. ಎಷ್ಟೇ ಸರಿ ಓದಿದವು ಕೂಡ ನಾವು ಆಪ್ಷನ್ಗಳನ್ನು ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ಹೀಗಾಗಿ ಅವುಗಳಿಂದ ನಮಗೆ ನಿವಾರಣೆ ಆಗಬೇಕಂದ್ರೆ ಒಂದು ಟಿಪ್ಪಣಿ ರೂಪದಲ್ಲಿ ಏನು ಮಾಡಬೇಕಂದ್ರೆ ಬರೆದಿಟ್ಕೋಬೇಕು. ಎಕ್ಸಾಮ್ನ ಹಿಂದಿನ ದಿನ ಇವುಗಳನ್ನು ಸ್ವಲ್ಪ ನೀವು ಕಣ್ಣಾಡಿಸಿ ಹೋದರೆ ನೀವು ಸರಿಯಾದ ಉತ್ತರಗಳನ್ನು ಅಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಇದಿಷ್ಟು ಕಂಪ್ಯೂಟರ್ ಕಂಡು ಹಿಡಿದವ್ರು ಯಾರು, ಕಂಪ್ಯೂಟರ್ ಅಂದರೆ ಏನು,
ಮತ್ತು ಕಂಪ್ಯೂಟರ್ನ ಔಟ್ಪುಟ್ ಇನ್ಪುಟ್ ಡಿವೈಸ್ಗಳು ಯಾವುವು, ಅವುಗಳ ಉಪಯೋಗ ಏನು ಅನ್ನೋದರ ಕುರಿತು ಮಾಹಿತಿ ಆಗಿತ್ತು. ಈ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್ ಇವೆರಡೂ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡೋಣ. ಸಂಸ್ಕರಣ ಘಟಕ ಅಂದರೆ ಪ್ರೊಸೆಸಿಂಗ್ ಡಿವೈಸ್ ಅಂತ ಯಾವುದು ಬರುತ್ತೆ ಅಂದರೆ CPU ಕರಿತೀವಿ ನಾವು. ಅದನ್ನು CPU ಅಂತಾದರೂ ಕರಿತೀವಿ, ಕನ್ನಡದಲ್ಲಿ ಕೇಂದ್ರೀಯ ಸಂಸ್ಕರಣ ಘಟಕ ಅಂತಾದರೂ ಕರಿತೀವಿ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅರ್ಥ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೆನ್ಪಿಟ್ಕೊಳ್ಳಿ. ವಿಸ್ತೃತವಾದ ರೂಪವನ್ನು ಅಂದರೆ ಇದರ ಫುಲ್ ಫಾರ್ಮ್ ಕೇಳ್ಬೋದು. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅರ್ಥ. ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತೂ ಕೂಡ ಕರಿತೀವಿ. ಏಕೆಂದರೆ ಕಂಪ್ಯೂಟರ್ನ ಪ್ರತಿಯೊಂದು ಮಾರ್ಗಸೂಚಿಗಳನ್ನು ನೀಡೋದಿರ್ಬೋದು ಅಥವಾ ನಿರ್ದೇಶನವನ್ನು ನೀಡೋದಿರ್ಬೋದು, ಔಟ್ಪುಟ್ ಇನ್ಪುಟ್ ಉಪಕರಣಗಳ ಪ್ರತಿಯೊಂದು ಕಾರ್ಯವನ್ನು ನೋಡಿಕೊಳ್ಳುವುದೇ ಈ CPU ಆಗಿರುತ್ತೆ. ಸೊ CPU ಸಾಮಾನ್ಯವಾಗಿ ಕಂಪ್ಯೂಟರ್ ಒಂದು ದೊಡ್ಡ ಆಕಾರವಾದ ಒಂದು ಪೆಟ್ಟಿಗೆ ಆಗಿರುತ್ತೆ. ಸೊ ಡಿಸ್ಪ್ಲೇ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಇದನ್ನು ನಾವು CPU ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಒಂದು ಆಯತ ಆಕಾರದಲ್ಲಿ ಇರುತ್ತದೆ. ಸೊ CPU ಒಂದು ಸಣ್ಣ ಚಿಪ್ಪನ್ನು ಹೊಂದಿರುತ್ತೆ. ಅದನ್ನು ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಸೊ CPU ಏನು ಒಳಗೊಂಡಿರ್ತದೆ ಅಂದರೆ ಒಂದು ಸಣ್ಣ ಚಿಪ್ಪನ್ನು ಒಳಗೊಂಡಿರುತ್ತೆ. ಸೊ ಆ ಚಿಪ್ಪಿಗೆ ನಾವೇನಂತ ಕರಿತೀವಿ ಅಂದರೆ ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಸೊ ಕಂಪ್ಯೂಟರ್ನ ಎಲ್ಲ ಕೆಲಸಗಳನ್ನು ಮಾಡಲು ಕೂಡ ಇದು ಸಹಕರಿಸುತ್ತೆ. ಸೊ CPU ಹೀಗಾಗಲೇ ನಾವೇನಂತ ಕರಿತೀವಿ ಅಂದರೆ ಅದನ್ನು ಮೆದುಳು ಅಂತ ಕರಿತೀವಿ. ಬ್ರೈನ್ ಆಫ್ ಕಂಪ್ಯೂಟರ್ ಯಾವುದಂದರೆ ಅದು CPU. ಸೊ CPU ವಿಶೇಷವಾಗಿ 3 ಪ್ರಮುಖ ಘಟಕಗಳನ್ನು ಹೊಂದಿರುತ್ತೆ. ಯಾವುದಂದರೆ ಒಂದನೇದು ALU, ಎರಡನೇದು CU, ಮೂರನೇದು MU. ALU ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಕರೀತಾರೆ. ಎರಡನೇದು CU ಅಂದರೆ ಕಂಟ್ರೋಲ್ ಯೂನಿಟ್. ಇನ್ನು MU ಅಂದರೆ ಮೆಮೊರಿ ಯೂನಿಟ್. ಹೀಗೆ ALU, CU, MU ಇವು CPUನ ಪ್ರಮುಖ 3 ಘಟಕಗಳು. ಸೊ ALU ಅಂದರೆ ಕನ್ನಡದಲ್ಲಿ ಅಂಕಗಣಿತ ಮತ್ತು ತಾರ್ಕಿಕ ಘಟಕ. ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ನಾವು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಕರಿತೇವೆ. ಅದೇ ರೀತಿಯಾಗಿ CU ಅಂದರೆ ನಿಯಂತ್ರಣ ಘಟಕ ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೇವೆ. ಅದೇ ರೀತಿಯಾಗಿ ಮೂರನೇದು MU ಅಂದರೆ ಸ್ಮರಣಾಂಗ ಘಟಕ ಅಂತ ಕರಿತೇವೆ, ಅಂದರೆ ಮೆಮೊರಿ ಯೂನಿಟ್ ಅಂತ ಕರಿತೇವೆ. ಹೀಗೆ 3 ರೀತಿಯಲ್ಲಿ ಅದು ತನ್ನ ಪ್ರಮುಖ ಘಟಕಗಳನ್ನು ಹೊಂದಿಕೊಂಡು ಕೆಲಸವನ್ನು ಮಾಡುತ್ತೆ. ಅದರಲ್ಲಿ ALU ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಘಟಕ. ಇದೊಂದು ಗಣತಂತ್ರದ ಲೆಕ್ಕಗಳನ್ನು ಮಾಡುವಂಥ ಒಂದು ಭಾಗವಾಗಿದೆ. ಲೆಕ್ಕಗಳನ್ನು ಮಾಡುವಂಥ ಭಾಗ ಯಾವುದಾಗಿದೆ ಅಂದರೆ ALU ಆಗಿರುತ್ತೆ. ಅದೇ ರೀತಿಯಾಗಿ CUದ ಕಾರ್ಯ ಏನಾಗಿತ್ತು ಅಂದರೆ ಇದು ಗಣಕತಂತ್ರದ ಅಂದರೆ ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ನಿಯಂತ್ರಿಸುತ್ತೆ. ಹೀಗಾಗಿ ಇದನ್ನು ಕಂಟ್ರೋಲ್ ಯೂನಿಟ್ ಅಂತ ಕರಿತೇವೆ. ಅದೇ ರೀತಿಯಾಗಿ ಸ್ಮರಣಾಂಗ ಘಟಕ ಅಂದರೆ MU ಮೆಮೊರಿ ಯೂನಿಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಂಸ್ಕರಿಸಿದ ಎಲ್ಲ ಮಾಹಿತಿಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದು ಇದರ ಕೆಲಸವಾಗಿರುತ್ತೆ. ಸೊ ಯಾವೆಲ್ಲವನ್ನು ಸ್ಟೋರೇಜ್ ಎಲ್ಲ ಮಾಹಿತಿಗಳನ್ನು ನಾವು ಹೇಗೆ ಸ್ಟೋರೇಜ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅವುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುವಂಥದ್ದೇ ಯಾವುದಂದರೆ ಈ ಸ್ಮರಣಾಂಗ ಘಟಕ ಆಗಿರುತ್ತೆ. ಸೊ ಎಲ್ಲ ಮಾಹಿತಿಗಳನ್ನು, ಡಾಟಾಗಳನ್ನು, ಇನ್ಫಾರ್ಮೇಷನ್ಗಳನ್ನು ಇಟ್ಕೊಳ್ಳುವಂಥ ಸಾಧನೆ ಯಾವುದಾಗಿರ್ತದೆ ಅಂದರೆ MU ಆಗಿರುತ್ತೆ, ಅಂದರೆ ಸ್ಮರಣಾಂಗ ಘಟಕ. ಮೆಮೊರಿ ಯೂನಿಟಲ್ಲಿ ಎಲ್ಲ ಇರ್ತವೆ. ಸೊ ಇದರಲ್ಲಿ ವಿಶೇಷವಾಗಿ ALU ಅನ್ನೋದನ್ನು ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ಗಣಕತಂತ್ರದ ಲೆಕ್ಕಾಚಾರ ತಲೆ ಅಂತ ಕರಿತೀವಿ ನಾವು. ALUನ ಗಣಕತಂತ್ರದ ಲೆಕ್ಕಾಚಾರದ ತಲೆ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಪ್ರೊಸೆಸಿಂಗ್ ಡಿವೈಸ್ ಬಗ್ಗೆ ಮಾಹಿತಿಯಾಗಿತ್ತು. ಈಗ ಮೆಮೊರಿ ಡಿವೈಸ್ಗಳು ಯಾವ ರೀತಿ ಇರುತ್ತೆ, ಯಾವೆಲ್ಲಗಳನ್ನು ನಾವು ಮೆಮೊರಿ ಡಿವೈಸ್ ಅಂತ ಕರಿತೀವಿ ಅಂತ ನೋಡೋಣ. ಸೊ ಮೆಮೊರಿ ಡಿವೈಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಂಡು ಅದರಲ್ಲಿ ಬರುವಂಥ ಭಾಗಗಳ ಕುರಿತು ಚರ್ಚೆ ಮಾಡೋಣ. ಮೆಮೊರಿ ಡಿವೈಸ್ ಅಂದರೆ ಸಂಗ್ರಹಣ ಮಾಧ್ಯಮಗಳು ಅಥವಾ ಉಪಕರಣಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಮಾಹಿತಿಗಳನ್ನು ತಾತ್ಕಾಲಿಕವಾಗಿಯೂ ಹಾಗೂ ಕೆಲಸವನ್ನು ಸ್ಥಿರವಾಗಿ ಶೇಖರಿಸುವುದಲ್ಲದೆ ಅವು ಪುನಃ ಉಪಯೋಗಿಸಲು ಸಹಕರಿಸುವಂತಹ ಮಾಧ್ಯಮಗಳನ್ನು ನಾವು ಸಂಗ್ರಹಣ ಮಾಧ್ಯಮಗಳು ಅಂತ ಕರಿತೀವಿ. ಅಂದರೆ ಇಲ್ಲಿ ಏನು ಮಾಡ್ತದೆ ಅಂದರೆ ಅದು ಮಾಹಿತಿಗಳನ್ನು ಅಂದರೆ ಇನ್ಫಾರ್ಮೇಷನ್ನ ತಾತ್ಕಾಲಿಕವಾಗಿ ಟೆಂಪರರಿಯಾಗಿ ಏನು ಮಾಡ್ತದೆ ಇಟ್ಕೊಳ್ಳುತ್ತಾ ಕೆಲವೊಂದು. ಅದೇ ರೀತಿಯಾಗಿ ಕೆಲಸಗಳನ್ನು ಒಂದು ಸ್ಥಿರವಾಗಿ ಸ್ಟೋರೇಜನ್ನು ಮಾಡುತ್ತೆ. ಕೆಲವೊಂದು ಮಾಹಿತಿಗಳನ್ನು ಡಾಟಾಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಸೊ ಮತ್ತೆ ಅವುಗಳನ್ನು ಉಪಯೋಗಿಸಲು ನಮಗೇನು ಮಾಡುತ್ತಂದರೆ ಸಹಕರಿಸ್ತಾವೆ. ಅಂಥ ಒಂದು ಡಿವೈಸ್ಗಳನ್ನು ನಾವು ಏನು ಮಾಡ್ತೀವಿ ಅಂದರೆ ಸಂಗ್ರಹಣ ಮಾಧ್ಯಮಗಳು ಅಂದರೆ ಮೆಮೊರಿ ಡಿವೈಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ
ಪ್ರಮುಖವಾಗಿ ನಾವು ಎರಡು ಭಾಗಗಳನ್ನು ನೋಡ್ತೀವಿ. ಒಂದನೇದು ಪ್ರೈಮರಿ ಮೆಮೊರಿ ಅಂದರೆ ಪ್ರಾಥಮಿಕ ಸ್ಮರಣ ಘಟಕ ಅಂತ ಕರಿತೀವಿ ಕನ್ನಡದಲ್ಲಿ. ಎರಡನೇದು ಸೆಕೆಂಡರಿ ಮೆಮೊರಿ ಬಾಹ್ಯ ಸ್ಮರಣ ಘಟಕ. ನಿಮಗೆ ಕನ್ನಡದಲ್ಲಿ ಕೂಡ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲಿ ಆಯ್ಕೆ ಮಾಡಿಕೊಂಡಾಗ ಕನ್ನಡದಲ್ಲೇ ಬರುತ್ತೆ. ನೀವು ಕೆಲವೊಂದು ಸಾರಿ ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳನ್ನು ಓದೋಕೆ ಅವಕಾಶಗಳಿರುತ್ತೆ, ಒಂದೊಂದು ಕಡೆ ಇರುವುದಿಲ್ಲ. ಹೀಗಾಗಿ ಕನ್ನಡದಲ್ಲಿಯೂ ಕೂಡ ನೀವು ಕೆಲವೊಂದು ಶಬ್ದಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ ಪರೀಕ್ಷೆಯಲ್ಲಿ. ಸೊ 2 ಯೂನಿಟ್ಗಳಂತ ಬರ್ತವೆ ಅಂತ ಹೇಳಿದೆ. ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂದರೆ ಪ್ರಾಥಮಿಕ ಸ್ಮರಣ ಘಟಕ, ಎರಡನೇದು ಬಾಹ್ಯ ಸ್ಮರಣ ಘಟಕ. ಸೊ ಮೊದಲೇದು ಬರ್ತದ ಪ್ರಾಥಮಿಕ ಅಥವಾ ಆಂತರಿಕ ಸ್ಮರಣಾಂಗ ಅಂದರೆ ಪ್ರೈಮರಿ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಕರೀತಾರೆ. ಈ ಮೊದಲು ಹೇಳಿದೆ ನಾನು. ಸೊ ಇದೇನಾಗಿರುತ್ತದೆ ಅಂದರೆ ಕೇಂದ್ರೀಯ ಸ್ಮರಣಾಂಗದೊಂದಿಗೆ ನೇರವಾದ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಸೊ ಸೆಂಟ್ರಲ್ ಮೆಮೊರಿ ಇರುತ್ತಲ್ಲ, ಸೊ ಆ ಪ್ರೊಸೆಸ್ಗೆ ನೇರವಾದ ಒಂದು ಸಂಬಂಧವನ್ನು ಹೊಂದಿರುತ್ತೆ. ಸೊ ಇದಕ್ಕೇನಾದರೂ ಪವರ್ ಸಪ್ಲೈ ಏನಾದರೂ ನಿಂತು ಹೋದರೆ, ಅಂದರೆ ಅಕಸ್ಮಾತಾಗಿ ನಾವೇನೋ ವರ್ಕ್ ಮಾಡ್ತಿರ್ತೀವಿ, ಕರೆಂಟ್ ಹೋದರೆ, ವಿದ್ಯುತ್ ಏನಾದರೂ ಸಂಪರ್ಕವನ್ನು ಕಳೆದುಕೊಂಡ್ರೆ ಆ ಒಂದು ಇನ್ಫಾರ್ಮೇಷನ್ ಸೇವ್ ಆಗಲ್ಲ, ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ತಾತ್ಕಾಲಿಕ ಸ್ಮರಣಾಂಗ ಅಂತ ಕರಿತೀವಿ, ಅಂದರೆ ಟೆಂಪರರಿ ಮೆಮೊರಿ ಅಂತ ಕರಿತೀವಿ. ಯಾವುದನ್ನು? ಪ್ರಾಥಮಿಕ ಅಥವಾ ಆಂತರಿಕ ಸ್ಮರಣಾಂಗವನ್ನು ನಾವು ತಾತ್ಕಾಲಿಕ ಸ್ಮರಣಾಂಗ ಅಂತ ಕರಿತೀವಿ. ಸೊ ಇದು ಹೆಚ್ಚು ವೇಗದಲ್ಲಿ ಏನು ಮಾಡುತ್ತೆ ಅಂದರೆ ಕೆಲಸವನ್ನು ಮಾಡುತ್ತೆ. ಸೊ ಇದರ ಒಂದು ಸ್ಮರಣಾಂಗ ಸಾಮರ್ಥ್ಯ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ, ಯಾಕಂದ್ರೆ ಪವರ್ ಸಪ್ಲೈ ಯಾವಾಗ ನಿಂತು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಫೋನ್ನ ನೋಡ್ಬೋದು. ಫೋನಲ್ಲಿ ಎಲ್ಲಿ ತನಕ ಅದರಲ್ಲಿ ಚಾರ್ಜ್ ಇರುತ್ತೋ ಅಲ್ಲಿ ತನಕ ಅದು ವರ್ಕ್ ಮಾಡುತ್ತೆ. ಅದಾದಮೇಲೆ ಆಫ್ ಆದರೆ ಕೆಲವೊಂದು ಸೇವ್ ಆಗುವಂಥ ಕಂಟೆಂಟ್ಗಳು ಇರೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆದರೆ ಅದು ಮುಗಿದೋಗುತ್ತೆ. ಅಂದರೆ ಇದೇನು ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳೋದು, ದ್ವಿತೀಯ ಸ್ಮರಣಾಂಗಕ್ಕೆ ಹಾಕೋದು, ಇದಿಷ್ಟೇ ಕೆಲಸ ಆಗಿರುತ್ತೆ. ಹೀಗಾಗಿ ಇಲ್ಲಿ ಟೆಂಪರರಿ ಆಗಿ ಏನು ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಷನ್ ಇರ್ಬೋದು, ಡಾಟಾಗಳನ್ನು ಏನು ಮಾಡುತ್ತೆ ಅಂದ್ರೆ ತಾತ್ಕಾಲಿಕವಾಗಿ ಇಲ್ಲಿಂದ ತಗೊಳ್ಳೋದು. ದ್ವಿತೀಯ ಸ್ಮರಣ ಅಂದರೆ ಪ್ರಾಥಮಿಕ ಅಂದರೆ ಪ್ರೈಮರಿ ಮೆಮೊರಿಯಲ್ಲಿ 2 ವಿಧಗಳಿವೆ ಪ್ರಮುಖವಾಗಿ. ಅವು ಯಾವಂದರೆ ಒಂದು ರ್ಯಾಮ್, ಇನ್ನೊಂದು ರೋಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ ಅಂತೂ ಖಂಡಿತವಾಗಿ ಕೇಳ್ತಾರೆ ಸಾಕಷ್ಟು ಬಾರಿ ನೆಟ್ ಕೇಸೆಟ್ನಲ್ಲಿ ಮತ್ತು SDA FDA PDO ಎಕ್ಸಾಮ್ನಲ್ಲಿ ವಿಶೇಷವಾಗಿ ಇದನ್ನು ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಅಂದರೆ. ಸೊ ಇದೇನಾಗಿರ್ತದೆ ಅಂದ್ರೆ ಒಂದು ಚಿಕ್ಕ ಚಿಪ್ ಆಕಾರದಲ್ಲಿ ಇದಿರುತ್ತೆ. ಇದೇನು ಮಾಡ್ತದೆ ಅಂದ್ರೆ ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ನ ಒಂದು ಮೆಮೊರಿ ಭಾಗವಾಗಿರುತ್ತೆ. ಸೊ ರ್ಯಾಮ್ ಅನ್ನೋದು ಒಂದು ಚಿಕ್ಕ ಚಿಪ್ ಆಗಿದ್ದು ಇದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಒಂದು ಕಂಪ್ಯೂಟರ್ನ ಮೆಮೊರಿ ಭಾಗ. ಸೊ ವಿಶೇಷವಾಗಿ ಇದೇನು ಮಾಡುತ್ತೆ ಅಂದ್ರೆ ಕಂಪ್ಯೂಟರ್ನ ವೇಗವನ್ನು ಆಧರಿಸಿರುತ್ತೆ. ಸೊ ರ್ಯಾಮ್ ಅನ್ನೋದು ಏನಾಗುತ್ತೆ ಅಂದರೆ ಗಣಕಯಂತ್ರದ ಕಂಪ್ಯೂಟರ್ನ ವೇಗವನ್ನು ಆಧರಿಸಿರುತ್ತೆ. ಸೊ ಇದರಲ್ಲಿ ಮಾಹಿತಿಯನ್ನು ಬೇಕಾದಂತೆ ಓದಬಹುದು ಮತ್ತು ಬದಲಾಯಿಸ್ಬೋದು. ನಾವು ರ್ಯಾಮ್ನಲ್ಲಿ ಮಾತ್ರ ನಾವು ಬೇಕಾದಂತೆ ಮಾಹಿತಿಯನ್ನು ಓದಬಹುದು ಮತ್ತು ಬದಲಾಯಿಸ್ಬೋದು. ಕಂಪ್ಯೂಟರಲ್ಲಿ ಸ್ವಿಚ್ ಆಫ್ ಮಾಡಿದ ಕೂಡಲೇ ಇದರಲ್ಲಿರುವ ಮಾಹಿತಿ ಎಲ್ಲ ಅಳಿಸಿ ಹೋಗುತ್ತೆ. ನಾ ಈಗಾಗಲೇ ಹೇಳಿದೆ, ರ್ಯಾಮ್ ಅನ್ನೋದು ಹೇಗಿರುತ್ತೆ ಅಂದರೆ ಇಲ್ಲಿಂದ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದು ಮತ್ತು ಸೆಕೆಂಡರಿ ಮೆಮೊರಿಗೆ ಹಾಕೋದು, ಇದಿಷ್ಟೇ ಕೆಲಸ ಆಗಿರುತ್ತೆ. ಸೊ ಆಟೋಮೆಟಿಕ್ಲಿ ನೀವೇನಾದರೂ ಕಂಪ್ಯೂಟರ್ನ ಆಫ್ ಮಾಡಿದರೆ ಅಥವಾ ಪವರ್ ಸಪ್ಲೈ ಕಡಿಮೆ ಆಗಿ ಅದು ಆಫ್ ಆದರೆ ಸೊ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ಮಾಹಿತಿ ನಿಂತು ಹೋಗುತ್ತೆ. ಸೊ ಎರಡನೇದು ಬರುತ್ತೆ ರೀಡ್ ಓನ್ಲಿ ಮೆಮೊರಿ ಅಂದರೆ ರೋಮ್. ಇದು ಪ್ರಾಥಮಿಕ ಸ್ಮರಣ ಘಟಕದ 2ನೇ ವಿಧ. ಸೊ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಒಂದು ಭಾಗಕ್ಕೆ ನಾವು ರೋಮ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ. ನೆನ್ಪಿಟ್ಕೊಳ್ಳಿ, ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ಅರ್ಥ. ಸೊ ಇಲ್ಲಿ ಮಾಹಿತಿಗಳನ್ನು ಏನಂತ ಹೇಳಿದ್ದಾರೆ ಅವರು, ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಮೆಮೊರಿ ಭಾಗ ಯಾವುದಂದರೆ ಅದು ರೋಮ್ ಆಗಿರುತ್ತೆ. ಸೊ ವಿಶೇಷವಾಗಿ ಇದೇನು ಮಾಡುತ್ತಾ ಅಂದ್ರೆ ಮಾಹಿತಿಯನ್ನಿರ್ಬೋದು, ನಿರ್ದೇಶನಗಳನ್ನು ಓದಲು ಮಾತ್ರ ಇದನ್ನು ನಾವು ಬಳಕೆ ಮಾಡ್ತೀವಿ. ಸೊ ಇದರಲ್ಲಿರುವಂಥ ಮಾಹಿತಿ ಯಾವುದೇ ಇನ್ಫಾರ್ಮೇಷನ್ ಇರ್ಬೋದು ಅದು ಶಾಶ್ವತವಾಗಿರುತ್ತೆ. ಸೊ ಕಂಪ್ಯೂಟರ್ ಸ್ವಿಚ್ ಆಫ್ ಆದ ಕೂಡಲೇ ಇಲ್ಲಿ ಮಾಹಿತಿಯನ್ನು ಅಳಿಸಿ ಹೋಗಿರೋದಿಲ್ಲ. ಅದು ಅಳಿಸಿ ಹೋಗೋದಲ್ಲಿ
ರ್ಯಾಮ್ನಲ್ಲಿ ಮಾತ್ರ. ರೋಮ್ನಲ್ಲಿ ಕಂಪ್ಯೂಟರ್ ಸ್ವಿಚ್ ಆಫ್ ಆದರೂ ಕೂಡ ಏನಾಗುತ್ತೆ ಅಂದ್ರೆ ಮಾಹಿತಿ ಸಂಗ್ರಹವಾಗಿರುತ್ತೆ, ಯಾಕಂದರೆ ಇದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ. ಸೊ ಇದರಲ್ಲಿ ಮಾಹಿತಿಯನ್ನು ಕೇವಲ ಓದಬಹುದು, ಆದರೆ ಬದಲಾಯಿಸಲು ಸಾಧ್ಯ ಆಗಲ್ಲ. ರ್ಯಾಮ್ನಲ್ಲಿ ಬದಲಾಯಿಸಬಹುದು, ಓದಬಹುದು, ಆದರೆ ರೋಮ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಬದಲಾಯಿಸಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ. ಸೊ ಇದಿಷ್ಟು ರೋಮ್ ಬಗ್ಗೆ ಮಾಹಿತಿ. ಸೊ ರ್ಯಾಮ್ಗೂ ರೋಮ್ಗಿರುವಂಥ ಮಾಹಿತಿಗಳನ್ನು, ಬದಲಾವಣೆಗಳನ್ನು ಸರಿಯಾಗಿ ತಿಳ್ಕೊಳ್ಳಿ, ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕೆಂಡರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ದ್ವಿತೀಯ ಅಥವಾ ಬಾಹ್ಯ ಸ್ಮರಣಾಂಗ. ಈ ಒಂದು ಮೆಮೊರಿ ಏನಾಗಿರುತ್ತೆ ಅಂದ್ರೆ ಕೇಂದ್ರೀಯ ಸಂಸ್ಕರಣದೊಂದಿಗೆ ಬಾಹ್ಯವಾದಂಥ ಒಂದು ಸಂಬಂಧ ಹೊಂದಿರುತ್ತೆ. ಹೀಗಾಗಿ ಇದಕ್ಕೆ ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ. ಸೊ ಆಟೋಮೆಟಿಕ್ಲಿ ಪವರ್ ಆಫ್ ಆದರೆ, ಕರೆಂಟ್ ಹೋದರೆ ಇಲ್ಲಿ ಏನು ಮಾಹಿತಿ ಏನಾಗುತ್ತೆ ಅಂದ್ರೆ ಅಳಿಸೋಗೋದಿಲ್ಲ. ಇದು ಶಾಶ್ವತವಾದಂಥ ಸ್ಮರಣಾಂಗ ಆಗಿರುತ್ತೆ. ಹೀಗಾಗಿ ದ್ವಿತೀಯ ಸ್ಮರಣಾಂಗಕ್ಕೆ ಇದನ್ನು ಶಾಶ್ವತವಾದಂತಹ ಮೆಮೊರಿ ಅಂತ ಕರಿತೇವೆ. ಅದೇ ರೀತಿಯಾಗಿ ಇದರ ವೇಗಕ್ಕೆ ಹೋಲಿಸಿದರೆ ಪ್ರಾಥಮಿಕ ಸ್ಮರಣಾಂಗಕ್ಕೆ ಹೋಲಿಕೆ ಮಾಡಿದರೆ ಇದರ ವೇಗ ಅತ್ಯಂತ ಕಡಿಮೆವಾಗಿರುತ್ತೆ. ಸೊ ಆದರೆ ಹೆಚ್ಚು ಸಂಗ್ರಹಣ ಅಂದರೆ ಸ್ಟೋರೇಜ್ ಸಾಮರ್ಥ್ಯ ಏನಾಗುತ್ತೆ ಅಂದರೆ ಇಲ್ಲಿ ಹೆಚ್ಚಾಗಿರುತ್ತೆ. ಸೊ ಬೆಲೆಗೆ ಹೋಲಿಸಿದರೆ ಇದು ಕಡಿಮೆವಾದ ಬೆಲೆಯನ್ನು ಹೊಂದಿರುತ್ತೆ. ಎಲ್ಲ ರೀತಿಯ ದತ್ತಾಂಶಗಳನ್ನು ಕೂಡ ಏನು ಮಾಡುತ್ತೆ ಅಂದರೆ ಇದು ಸಂಗ್ರಹಿಸುತ್ತೆ. ಯಾವುದು ಬಾಹ್ಯ ಸಂಸ್ಕರಣ ಒಂದು ಅಂದರೆ ಎಕ್ಸ್ಟರ್ನಲ್ ಮೆಮೊರಿ ಏನಾಗುತ್ತೆ ಅಂದರೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಇರ್ಬೋದು, ಡಾಟಾಗಳನ್ನು ಇದು ಸಂಗ್ರಹದಲ್ಲಿಡುತ್ತೆ. ಇದರಲ್ಲಿ ನಾವು 3 ವಿಧದ ಡಿವೈಸ್ಗಳನ್ನು ನೋಡ್ತೀವಿ. ಒಂದು ಮ್ಯಾಗ್ನೆಟಿಕ್ ಡಿವೈಸು, ಎರಡನೇದು ಆಪ್ಟಿಕಲ್ ಡಿವೈಸು, ಮೂರನೇದು ಸಾಲಿಡ್ ಸ್ಟೇಟ್ ಡಿವೈಸು. ಸೊ ಮ್ಯಾಗ್ನೆಟಿಕ್ ಡಿವೈಸ್ಗಳ ಅಂದರೆ ಯಾವುವು ಅಂದರೆ ಫ್ಲಾಪಿ ತಟ್ಟೆ, ಹಾರ್ಡ್ ಡಿಸ್ಕು, ಕಾಂತೀಯ ಸುರುಳಿ, ಇವು ಪ್ರಮುಖ ಕಾಂತೀಯ ಸಾಧನಗಳಾಗಿವೆ, ಅಂದರೆ ಮ್ಯಾಗ್ನೆಟಿಕ್ ಡಿವೈಸ್ಗಳಾಗಿವೆ. ಇದರಲ್ಲಿ ಹಾರ್ಡ್ ಡಿಸ್ಕ್ ಅನ್ನೋದು ಇದು ಕಂಪ್ಯೂಟರ್ನ ಶಾಶ್ವತವಾದಂಥ ಮೆಮೊರಿ ಆಗಿದೆ. ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ಗಟ್ಟಲೆ ಅಕ್ಷರಗಳನ್ನು ಸಂಗ್ರಹಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ಗಟ್ಟಲೆ ಇರುವಂಥ ಅಕ್ಷರಗಳನ್ನು ಸಂಗ್ರಹಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಇದು ಕಂಪ್ಯೂಟರ್ನ ಕಾರ್ಯನಡೆಸಲು ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಲು ಇಡಲು ಇದನ್ನೇನು ಮಾಡ್ತೀವಿ ಅಂದರೆ ನಾವು ಬಳಕೆ ಮಾಡ್ತೀವಿ. ಹಾರ್ಡ್ ಡಿಸ್ಕ್ ಅನ್ನೋದು ಒಂದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ. ಸೊ ಇದಾದ ನಂತರ ಬರ್ತದೆ ಫ್ಲಾಪಿ ಡಿಸ್ಕ್, ಅಂದರೆ ಫ್ಲಾಪಿ ತಟ್ಟೆ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಫ್ಲಾಪಿ ಡ್ರೈವ್ನಲ್ಲಿ ಫ್ಲಾಪಿಯನ್ನು ಇಡುವುದರಿಂದ ನಾವು ಫ್ಲಾಪಿಯನ್ನು ಉಪಯೋಗಿಸಬಹುದಾಗಿದೆ. ಸೊ ಫ್ಲಾಪಿ ಡ್ರೈವರ್ನಲ್ಲಿ ಫ್ಲಾಪಿಯನ್ನು ಸಾಕಷ್ಟು ರೀತಿಯಲ್ಲಿ ಮಾಹಿತಿಗಳನ್ನು ಇಡೋದ್ರಿಂದ ನಾವು ಇದನ್ನು ಉಪಯೋಗಿಸಬಹುದು. ಸೊ ಇವು ಮ್ಯಾಗ್ನೆಟಿಕ್ ಡಿವೈಸ್ಗಳಾಗಿರ್ತವೆ. ಎರಡನೇದು ಬರುತ್ತೆ ಆಪ್ಟಿಕಲ್ ಡಿವೈಸ್. ಎಕ್ಸ್ಟರ್ನಲ್ ಮೆಮೊರಿಯಲ್ಲಿ ಎರಡನೇ ವಿಧ ಯಾವ್ದು ಬರುತ್ತೆ ಅಂದರೆ ಆಪ್ಟಿಕಲ್ ಡಿವೈಸ್, ಅಂದರೆ ದೃಷ್ಟಿ ಸಾಧನಗಳು ಅಂತ ಕರಿತೇವೆ. ಸೊ ಇವು ದೃಷ್ಟಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂಥ ಡಿವೈಸ್ಗಳಾಗಿರ್ತವೆ. ಇವು ಕಾಂತೀಯ ತಟ್ಟೆಗಳಿಗಿಂತ ಹೆಚ್ಚು ಸುರಕ್ಷಿತವಾಗಿದ್ದಾವೆ. ಯಾವುವು ಅಂದರೆ CD ಇರ್ಬೋದು, DVD ಇರ್ಬೋದು, BD, ಇವುಗಳು ಪ್ರಮುಖ ದೃಷ್ಟಿ ಸಾಧನಗಳಾಗಿವೆ. ಈ CD ಮತ್ತು DVDಯಲ್ಲಿ ಒಂದು ಸಾರಿ ತುಂಬಿದಂತಹ ಅಂದರೆ ಒಂದು ಸಾರಿ ಸಂಗ್ರಹಿಸಿದ ವಿಷಯಗಳನ್ನು ಅಳಿಸಲು ಮತ್ತು ಹೊಸ ವಿಷಯನ ತುಂಬಲು ಬರುವುದಿಲ್ಲ. ಸೊ ಒಂದು ಸಾರಿ ಹಾಕಿದ್ವಿ ಅಂದರೆ ಮುಗೀತು. ಹೀಗಾಗಿ ಇದನ್ನು ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಕರಿತೀವಿ. CD ರೋಮ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಯಾಕಂದರೆ ಇದರಲ್ಲಿ ಒಂದು ಸಾರಿ ಸಂಗ್ರಹಿಸಿದ ವಿಷಯವನ್ನು ಅಳಿಸಿ ಮತ್ತೆ ಹೊಸ ವಿಷಯಗಳನ್ನು ತುಂಬಕ್ಕೆ ನಮಗೆ ಬರುವುದಿಲ್ಲ. ಸೊ ಇವೇನಾಗಿರ್ತವೆ ಅಂದ್ರೆ ಆಪ್ಟಿಕಲ್ ಡಿವೈಸ್ಗಳಾಗಿರ್ತವೆ. ಸೊ ಮೂರನೇದು ಬರುತ್ತೆ ಸಾಲಿಡ್ ಸ್ಟೇಟ್ ಡಿವೈಸ್, ಅಂದರೆ ಸ್ಯಾಲಿಡ್ ಸ್ಟೇಟ್ ಸಾಧನಗಳು ಅಂತ ಕರಿತೇವೆ. ಇವು ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ. ಇವುಗಳ ಸಂಗ್ರಹಣ ಸಾಮರ್ಥ್ಯದಲ್ಲಿ ಅಧಿಕವಾಗಿರುತ್ತೆ. ನೋಡೋಕ್ಕೆ ಬಹಳಷ್ಟು ಚಿಕ್ಕದಾಗಿ ಕೊಂಡ್ರೂ ಕೂಡ ಇವುಗಳ ಸಂಗ್ರಹಣ ಸಾಮರ್ಥ್ಯದಲ್ಲಿ ಏನಂದರೆ ಬಹಳಷ್ಟು ವಿಶೇಷವಾಗಿ ಅಧಿಕವಾದಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಯಾವ್ಯಾವಂದರೆ ಪೆನ್ ಡ್ರೈವ್ ಇರ್ಬೋದು, ಮೆಮೊರಿ ಕಾರ್ಡ್ ಇರ್ಬೋದು, ಫ್ಲ್ಯಾಶ್ ಕಾರ್ಡ್ ಇರ್ಬೋದು, ಇವು ಪ್ರಮುಖವಾದಂತಹ ಸ್ಯಾಲಿಡ್ ಸ್ಟೇಟ್ ಡಿವೈಸ್ಗಳಾಗಿರುತ್ತೆ. ವಿಶೇಷವಾಗಿ ಪೆನ್ ಡ್ರೈವ್ ಇದು ಒಂದು ಚಿಕ್ಕ ಮತ್ತು ಅತಿ ಕಡಿಮೆ ತೂಕ ಇರ್ಬೋದು, ಡಿಜಿಟೇಬಲ್ ಇರ್ಬೋದು, ರೀಟೇಬಲ್ ಇರ್ಬೋದು ಮತ್ತು ಸರಳವಾಗಿ ಒಯ್ಯುವಂಥ ಉಪಕರಣವಾಗಿದೆ. ಸೊ ನೀವು ನೋಡಿರ್ಬೋದು ಪೆನ್ ಡ್ರೈವ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಿದ್ದೀನಿ. ಸೊ ಇದರಲ್ಲಿ 8 GB ಇರುತ್ತೆ, 4 GB ಇರುತ್ತೆ, 32 GB ಇರುತ್ತೆ, 254 GB ಇರುತ್ತೆ. ಸೊ ಹೀಗೆ ನೋಡೋಕ್ಕೆ ಚಿಕ್ಕ ಗಾತ್ರದಲ್ಲಿರ್ಬೋದು
ಕೂಡ ಇದರಲ್ಲಿ ಹೆಚ್ಚು ವಿಷಯಗಳನ್ನು ನಾವೇನು ಮಾಡೋದು ಅಂದರೆ ಸಂಗ್ರಹಣ ಮಾಡ್ಬೋದು. ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳ ಒಂದು ಹಾರ್ಡ್ ಡಿಸ್ಕ್ನಿಂದ ಇನ್ನೊಂದು ಹಾರ್ಡ್ ಡಿಸ್ಕ್ಗೆ ವಿನಿಮಯ ಮಾಡಲು ಏನು ಮಾಡ್ತೀವಿ ಅಂದರೆ ವಿಶೇಷವಾಗಿ ಪೆನ್ ಡ್ರೈವನ್ನು ನಾವು ಬಳಕೆ ಮಾಡ್ತೀವಿ. ಸೊ ಇದಾದ ಮೆಮೊರಿ ಕಾರ್ಡ್ ಬರುತ್ತೆ. ಮೆಮೊರಿ ಕಾರ್ಡ್ನಲ್ಲೂ ಕೂಡ ಅಷ್ಟೇ, ಅದರಲ್ಲೂ ಕೂಡ 6 GB, 4 GB, 8 GB ಈ ರೀತಿ ಅದರ ಸಂಗ್ರಹಣ ಸಾಮರ್ಥ್ಯ ಅವರು ಕೊಟ್ಟಂತಹ ಒಂದು ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗೆ ವಿಶೇಷವಾಗಿ ಈ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗಾತ್ರದ ಮೂಲಕ ಸಾಕಷ್ಟು ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂಥ ಡಿವೈಸ್ಗಳನ್ನು ನಾವೆಲ್ಲಿ ನೋಡೋದು ಅಂದರೆ ಸಾಲಿಡ್ ಸ್ಟೇಟ್ ಡಿವೈಸ್ಗಳಲ್ಲಿ ನೋಡಬಹುದು. ಸೊ ಇವಿಷ್ಟು ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ದ್ವಿತೀಯ ಅಥವಾ ಬಾಹ್ಯ ಸಂಗ್ರಹಣಾ ಸಾಮರ್ಥ್ಯದಲ್ಲಿ ಹೊಂದಿರುವಂತಹ ಡಿವೈಸ್ಗಳ ಬಗ್ಗೆ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನೀವು ICT ಈ ಒಂದು ವಿಷಯದ ಮೇಲೆ ಪ್ರಮುಖವಾದಂಥ ಮಾಹಿತಿಗಳನ್ನು ತಿಳ್ಕೊತಾ ಬಂದ್ರಿ. ಸೊ ಔಟ್ಪುಟ್ ಡಿವೈಸ್ ಅಂದ್ರೇನು, ಇನ್ಪುಟ್ ಡಿವೈಸ್ ಅಂದ್ರೇನು, ಹಾಗೆ CPU ಅಂದ್ರೇನು, RAM ಅಂದ್ರೇನು, ರೋಮ್ ಅಂದ್ರೇನು, ದ್ವಿತೀಯ ಸಂಸ್ಕರಣ ಸಾಧನಗಳಂದರೆ ಯಾವ್ಯಾವೆಲ್ಲ ಬರ್ತವೆ. ಸೊ ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತಾ ಬಂದ್ರಿ. ಸೊ ಇವುಗಳೆಲ್ಲವನ್ನು ಶಾರ್ಟ್ ನೋಟ್ಸ್ ಅನ್ನೋ ರೀತಿಯಲ್ಲಿ ಬರೆದಿಟ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿದ್ದಾದರೆ ಖಂಡಿತವಾಗ್ಲೂ ICT ಬೇಸ್ ಮೇಲೆ ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ನೀವು ಸರಿಯಾಗಿ ಉತ್ತರನ ನೀಡ್ಬೋದು. ಸೊ ಸಿರಿ ಕನ್ನಡದ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಸೊ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡುವ ಮೂಲಕ ಇನ್ನಷ್ಟು ಹೆಚ್ಚಿನ ಒಂದು ತರಗತಿಗಳನ್ನು ನಮ್ಮ ಚಾನಲ್ ಮೂಲಕ ನೀವು ನಿರೀಕ್ಷಿಸ್ಬೋದು. ಸೊ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.